देश भर में हर 6 मिनट में दलितों पर अत्याचार हो रहे हैं। भाजपा सरकार इस अत्याचार को रोकने में असमर्थ है। कर्नाटक राज्य दलित संघर्ष समिति के राज्य समन्वयक डीजी सागर ने कहा कि भारतीय जनता पार्टी जो संविधान और लोकतंत्र को कमजोर कर रही है, फिर से ब्राह्मणवाद और मनुआ को बढ़ावा दे रही है। उन्होंने शहर के जिला प्रेस हाउस में कर्नाटक राज्य दलित संघर्ष समिति की ओर से बुलाए गए एक संवाददाता सम्मेलन को संबोधित किया। जब से नरेंद्र मोदी केंद्र की सत्ता में आए, बेरोजगारी की समस्या उत्पन्न हो गई। उन्होंने कहा, वादा किया गया था कि हम प्रति वर्ष 1 करोड़ नौकरियां पैदा करेंगे, लेकिन नौकरी छीन ली गई। संविधान और आरक्षण प्रेरित नहीं है। वे धीरे धीरे संविधान की इच्छाओं को कम करने की कोशिश कर रहे हैं। पेट्रोल की कीमतें 100 के पार पहुंच गई हैं। सिलेंडर की कीमत 1000 के पार पहुंच गई है। कर में राज्य के हिस्से का भुगतान नहीं किया गया। श्रमिक वर्ग के लिए कोई कीमत नहीं है। बीजेपी संविधान विरोधी कदम उठा रही है। देश को जागरूक होना चाहिए। अगर उनका जीवन स्तर सुधारना है तो कांग्रेस को वोट दे। दलित संघर्ष समिति पूरी तरह से कांग्रेस का समर्थन कर रही है। इसलिए डीडी सागर ने जिले में कांग्रेस प्रत्याशी सागर खंडरे को जिताने को कहा। श्री संवाददाता की ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಈ ಪತ್ರಿಕಾಗೋಷ್ಠಿಗೆ ಇನ್ನೊಮ್ಮೆ ಸ್ವಾಗತಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ 18ನೇ ಲೋಕಸಭಾ ಚುನಾವಣೆ ನಡೀತಾ ಇದೆ। ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೂಡ 2 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ। 26 ಏಪ್ರಿಲ್ ಮತ್ತು ಮೇ 7ನೇ ತಾರೀಕು ಕೂಡ 28 ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಳೆದ 4 ದಶಕಗಳ ಕಾಲ ಕರ್ನಾಟಕದಲ್ಲಿ ಶೋಷಿತರ, ಆದಿವಾಸಿಗಳ, ಬಡವರ, ಹಿಂದುಳಿದವರ ಏಳಿಗೆಗಾಗಿ ಅವರ ಮೌಢ್ಯತೆ ಮತ್ತು ಮೂಢನಂಬಿಕೆ ಅಂಧಶ್ರದ್ಧೆಯ ಒಂದು ಜಾಗೃತಿಗಾಗಿ ಸಂವಿಧಾನದತ್ತವಾಗಿರ್ತಕ್ಕಂಥ ಅವರ ಹಕ್ಕುಗಳಿಗಾಗಿ ಜಾಗೃತಿ ಮಾಡ್ತಾ ಅವರ ಹಕ್ಕುಗಳನ್ನು ಅವರೇ ಪಡಿಬೇಕು ಅಂತಕ್ಕಂಥ ಒಂದು ಒಗ್ಗಟ್ಟನ್ನು ಈ ಒಂದು ಜನಾಂಗಗಳಲ್ಲಿ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ರಲ್ಲಿ ಮಾರುತಿ ಬಹುದೇವ್ ರಾಜ್ಯ ಸಂಘಟನಾ ಸಂಚಾಲಕರು ಮತ್ತು ನಾನು ಅನೇಕರು ಇನ್ನೂ 40 ವರ್ಷಗಳ ಕಾಲನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋದ್ರ ಜೊತೆಗೇ ಶೋಷಿತ ಜನಾಂಗರ ಏಳಿಗೆಗಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ। ಇಂಥ ಸಂದರ್ಭದಲ್ಲಿ ಅನೇಕ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳನ್ನು ನಾವು ಎದುರಿಸಿದ್ದೀವಿ। ಆದರೆ ಇದು 18ನೇ ಲೋಕಸಭಾ ಚುನಾವಣೆ ಬಹಳ ಭಿನ್ನತೆಯಿಂದ ಮತ್ತು ಬಹಳ ಗಾಂಭೀರ್ಯತೆಯಿಂದ ಕೂಡಿರ್ತಕ್ಕಂಥದ್ದು। ನಮ್ಮ ದೇಶದಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ, ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ, ವಂಚನೆಗೆ ಒಳಗಾಗಿರ್ತಕ್ಕಂಥ, ಅದು ಶೈಕ್ಷಣಿಕವಾಗಿರ್ಬೋದು, ಸಾರ್ವತ್ರಿಕ ಜಾಬುಗಳಲ್ಲಾಗಿರ್ಬೋದು, ಸಾರ್ವಜನಿಕವಾಗಿ ಅವರ ಪಾರ್ಟಿಸಿಪೇಷನ್ ಆಗಿರ್ಬೋದು, ಇವೆಲ್ಲನೂ ಕೂಡ ಹಿಂದೂ ಚಾತುರ್ಣ ವರ್ಣ ಕುತಂತ್ರಕ್ಕೆ ಒಳಗಾಗಿ ಈ ಮಹಾ ದೊಡ್ಡದಾಗಿರ್ತಕ್ಕಂಥ ಸಮುದಾಯಗಳಿಗೆ ಅತ್ಯಂತ ಘೋರ ಅನ್ಯಾಯನಾಗಿತ್ತು। ನಮ್ಮ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಜಾರಿಯಾಗಿ 75 ವರ್ಷಗಳಾಯಿತು। ಈ 75 ವರ್ಷಗಳಲ್ಲಿ ಈ ಜನಾಂಗಗಳಿಗೆ ಶಿಕ್ಷಣದ ಅವಕಾಶಗಳನ್ನು ಮತ್ತು ಸಾರ್ವತ್ರಿಕವಾಗಿ ಸರ್ಕಾರಿ ವಲಯಗಳಲ್ಲಿ ಜಾಬ್ಗಳನ್ನು ಮತ್ತು ಸಾರ್ವಜನಿಕವಾಗಿ ಅವರ ಪ್ರವೇಶವನ್ನು ಕೂಡ ಈ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಿದೆ। ಅನೇಕ ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಸರ್ಕಾರವು ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷನೂ ರೂಲ್ ಮಾಡ್ತು, ಅದು BJP ಪಕ್ಷನೂ ರೂಲ್ ಮಾಡ್ತು। ಆದರೆ ಇವತ್ತು 2014ರಲ್ಲಿ ಮಾನ್ಯ ಮೋದಿಜಿಯವರ ಪ್ರಧಾನಮಂತ್ರಿ ನೇತೃತ್ವದಲ್ಲಿ BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ಬಂದಾಗಿನಿಂದ ಶೋಷಿತ ಜನಾಂಗಗಳಿಗೆ, ಅಸಂಖ್ಯಾತ ಕಾರ್ಮಿಕರಿಗೆ ಯಾವುದೇ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಅವರ ಜೀವನ ರೂಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡಲಿಲ್ಲ। 9.50 9 ಲಕ್ಷ ಹುದ್ದೆಗಳು
ಏನಂತಂದರೆ ಕೇಂದ್ರದಲ್ಲಿ ಖಾಲಿ ಇವೆ ಅಂಥೇಳಿ. ಒಂದೇ ಒಂದು ಖಾಲಿ ಪೋಸ್ಟ್ಗಳನ್ನು ಪರಿಪೂರ್ಣವಾಗಿ ತುಂಬಿಲ್ಲ. ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳಿವೆ, ಒಂದೇ ಒಂದು ಹುದ್ದೆಗಳನ್ನು ತುಂಬಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಇದು ಏನು ತೋರಿಸ್ಕೊಡ್ತೀವಿ? ಇವತ್ತು ರಾಜ್ಯಗಳಿಗೆ ತಾರತಮ್ಯ, ಡೈರೆಕ್ಟಿವ್ ಪ್ರಿನ್ಸಿಪಾಲ್ಗಳ ಪ್ರಕಾರ ಸಂವಿಧಾನದತ್ತವಾಗಿ ರಾಜ್ಯ ಸರ್ಕಾರಗಳು ಅಧಿಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ಟ್ಯಾಕ್ಸ್ಗಳು ನಮ್ಮಿಂದ ವಸೂಲು ಮಾಡಿರ್ತಕ್ಕಂಥದ್ದು ನಮ್ಮ ಪಾಲಿಗೆ ನಮ್ಗೆ ಬರ್ತಾಯಿಲ್ಲ. ಇವತ್ತು ಬರಗಾಲ ಬಂದಿದೆ, ಬೆಂಕಿ ಅಂತ ಬಿಸಿಲಿನಲ್ಲಿ ಇವತ್ತು ಕುಡಿಕ್ಕೆ ನೀರು ಸಿಗ್ತಾಯಿಲ್ಲ, ಜಾನುವಾರುಗಳಿಗೆ ಇವತ್ತು ತೊಂದರೆ ಆಗಿದೆ. ಇವತ್ತು ಪರಿಪರಿಯಾಗಿ ರಾಜ್ಯ ಸರ್ಕಾರಗಳು ಬೇಡಿಕೆ ಆದರೆ ಇವತ್ತು ಬರಗಾಲಕ್ಕೆ ಕುಂಟು ನೆಪಗಳು ಹೇಳ್ತವೆ, ಕೋಡ್ ಆಫ್ ಕಂಡಕ್ಟ್ ಬತ್ತು ಅಂಥೇಳಿ ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಬತ್ತು. ಸುಪ್ರೀಂ ಕೋರ್ಟಿಗೆ ಕರ್ನಾಟಕಕ್ಕೆ ಉದಾಹರಣೆ ಅವರು ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಬತ್ತು. ಇನ್ನು ಒಂದು ವಾರ ಒಳಗಾಗಿ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಇದು ಎಲ್ಲನೂ ಕೂಡ ನಿಜವಾದಂಥ ದುಡಿಯೋ ಜನರಿಗೆ, ನಿಜವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಹಿತಿಗಳಿಗೆ, ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪಕ್ಕೆ ಮತ್ತು ಸಂವಿಧಾನ ಸಂಕಲ್ಪಕ್ಕೆ ವಿರುದ್ಧ ಆಗಿರ್ತಕ್ಕಂಥ BJP